ಆಮೇಲೆ ಪೃಥು ಚರಿತ್ರೆ. ಅದೇ ಧ್ರುವನ ವಂಶದಲ್ಲಿ ಒಬ್ಬ ಹುಟ್ತಾನೆ, ವೇನ ಅಂತ. ಮಹಾದುಷ್ಟ ಅವ, ಮಹಾದುಷ್ಟ. ದುಷ್ಟಾದ ಕಾರಣ ಲೋಕದಲ್ಲಿ ಇನ್ನು ಸಮಸ್ಯೆ ಆಗಬಾರದು ಅಂತ ಅವನನ್ನು ನಾಶ ಮಾಡ್ತಾರೆ ಋಷಿಮುನಿಗಳು ತಮ್ಮ ತಪಸ್ಸಿನಿಂದ. ಅಷ್ಟೊತ್ತಿಗೆ ಇಡೀ ಲೋಕದಲ್ಲಿ ಅರಾಜಕತೆ ಉಂಟಾಯಿತು. ಅರಾಜಕತೆಯಿಂದಾಗಿ ಏನು ಮಾಡುವುದು, ಮುಂದೆ ಒಂದು ವ್ಯವಸ್ಥೆ ಬೇಕಲ್ವಾ ಅಂತ ಆಲೋಚನೆ ಮಾಡಿದಂತಹ, ಸಂಕಲ್ಪಿಸಿದಂತಹ ಋಷಿಮುನಿಗಳು ಈ ಸತ್ತಂತಹ ವೇನನ ತೊಡೆಯನ್ನು ಕಡಿತಾರೆ, ಮೊಸರು ಕಡ್ದಾಗೆ. ಆವಾಗ ಅಲ್ಲಿಂದ ಒಬ್ಬ ಹುಟ್ಟಿ ಮೇಲೆ ಬಂದ, ಕಾಕಕೃಷ್ಣ ಅತಿಹ್ರಸ್ವಾಂಗ, ಕಪ್ಪು ಕಣ್ಣು, ಕಪ್ಪು ಶರೀರ, ಕೆಂಪಾದ ಕಣ್ಣು, ಕುಳ್ಳಗಿನ ಕೈ, ಕುಳ್ಳಗಿನ ಕಾಲು, ಒಟ್ಟು ಶಾರೀರಿಕವಾಗಿ ಕುಳ್ಳ ವಾಮನ. ಏನು ಮಾಡಬೇಕು ಅಂತ ಕೇಳಿದ ಋಷಿಮುನಿಗಳ ಹತ್ರ. ಕೂತ್ಕಲ್ಲಿ ಅಂತ ಅಂದ. ಅವ ಕೂತ. ಹಾಗಾಗಿ ಅವನಿಗೆ ನಿಷಾದ ಅಂತ ಹೆಸರು ಬಂತು. ಅವನಿಂದ ಹೊರಟಂತಹ ವಂಶ ಇವತ್ತು ಗುಡ್ಡಗಾಡುಗಳಲ್ಲಿ ವನಪ್ರದೇಶದಲ್ಲೆಲ್ಲ ಇದ್ದಾರೆ. ಅಂತಹ ನಿಷಾದರು, ನೈಷಾದಾಹ, ನಿಷಾದರು ವೇನನ ತೊಡೆಯಿಂದ ಹುಟ್ಟಿದವರು, ಬೇಟೆಗಾರರು. ಪ್ರಯೋಜನ ಇಲ್ಲ, ಇನ್ನೇನು ಮಾಡುವುದು ಅಂತ ಹೇಳಿ ಆ ವೇನನ ಶರೀರದ 2 ಕೈಗಳನ್ನು, ಬಾಹುವನ್ನು ಕಡಿತಾರೆ. ಒಂದು ಬಾಹುವಿನಿಂದ ಸ್ತ್ರೀ, ಇನ್ನೊಂದು ಬಾಹುವಿನಿಂದ ಪುರುಷ. ನೋಡುವಾಗ ಋಷಿಗಳಿಗೆ ಅರ್ಥ ಆಯಿತು. ಋಷಿಗಳ 6ನೇ ಇಂದ್ರಿಯ, 6th ಸೆನ್ಸ್, ಋತಂಭರ ಪ್ರಜ್ಞ, ಇಂಟ್ಯೂಷನ್, ಅದಕ್ಕೆ ಗೊತ್ತಾಯ್ತು ಅವರಿಗೆ. ಇದು ಭಗವಂತನ ಅವತಾರ. ಅವ ಭಗವಂತ ಸಾಕ್ಷಾತ್ ಮಹಾವಿಷ್ಣು ವಾಸುದೇವ. ಅವನನ್ನು ಒಂದಿನಿತು ಅಗಲದೇ ಇರುವಂತಹ ಅವನ ಮಡದಿ ಮಹಾಮಾಯೆ, ಆದಿಮಾಯೆ, ಮಹಾಲಕ್ಷ್ಮಿಯಾಗಿ ಉಳಿದ್ದಾಳೆ. ಹಾಗಾದರೆ ಇವನ ಕೀರ್ತಿ, ಇವನ ವ್ಯಾಪ್ತಿ ಸರ್ವತ್ರ ಇರುವ ಕಾರಣ ವಿಷ್ಣುರು ವಿಶ್ವಂ ವಿಷ್ಣುರು ವಷಟ್ಕಾರ, ವಿಶ್ವಂ ಸಕಲ, ಇಡೀ ವಿಶ್ವದಲ್ಲಿ ವ್ಯಾಪನಶೀಲನಾದ ಕಾರಣ ಇವನಿಗೆ ಪೃಥು ಅಂತ ಹೆಸರು. ಇವಳ ಪ್ರಭೆ ಅವನಿಗೆ ಸಮಾನವಾಗಿರುವ ಕಾರಣ ಇವಳಿಗೆ ಅರ್ಚಿ ಅಂತ ಹೆಸರು. ಹೀಗೆ ಅವರಿಬ್ಬರೂ ಕೂಡ ಗಂಡ ಹೆಂಡರಾಗಿಯೇ ಇರ್ತಾರೆ. ಭಗವಂತನ ಅವತಾರ ಅದು. ಆ ಕಾಲದಲ್ಲಿ ವೇನನ ಆಡಳಿತದಿಂದಾಗಿ ಸಮಗ್ರವಾದ ಭೂಮಿಯಲ್ಲಿ ಸಕಲ ಸಂಪತ್ತು ಒಣಗಿ ಹೋಗ್ತದೆ. ಆ ಕಾಲಕ್ಕೆ ಪೃಥ್ವಿ ಗೋರೂಪವನ್ನು ತಾಳಿ ಅಲ್ಲಿ ಸಂಚಾರ ಮಾಡ್ತಾ ಇರ್ತಾಳೆ. ಅದು ಪೃಥುವಿನ ಕಣ್ಣಿಗೆ ಬೀಳ್ತದೆ. ಇದಕ್ಕೆಲ್ಲ ಕಾರಣ ನೀನೇ ಅಂತ ಆ ಗೋವನ್ನು ಬೈದು ಅದನ್ನು ಹೊಡೆದು ಕೊಲ್ಲಬೇಕು ಅಂತ ಹೊರಡ್ತಾನೆ ಪೃಥು. ಆವಾಗ ಗೋರೂಪದಲ್ಲಿರುವಂತಹ ಪೃಥು ರಾಜನಿಗೆ ಶರಣಾಗ್ತಾಳೆ. ಇದು ನನ್ನಿಂದಾಗೆಲ್ಲ, ಇದೆಲ್ಲವೂ ಕೂಡ ಆ ದುರಾಡಳಿತದಿಂದಾಗಿ ಸರ್ವವು ನಾಶವಾಗಿ ಹುದುಗಿ ಹೋಗಿದೆ, ಲೀನವಾಗಿ ಹೋಗಿದೆ. ಇದನ್ನು ಹಾಗಾದರೆ ನೀನಿದಕ್ಕೆ ವ್ಯವಸ್ಥೆ ಮಾಡಬೇಕು. ಹಾಗಾದರೆ ನೀನು ಯಾರ್ಯಾರಿಗೆ ಏನೇನು ಬೇಕು ಎಂಬುದನ್ನು ನಿಶ್ಚಯ ಮಾಡಿ ನನ್ನಿಂದ ಅದನ್ನು ಕರೆಯಬಹುದು. ಸರಿ ಅಂತ ಹೇಳಿ ಸ್ವಯಂಭುವ ಮನುವಿನಿಂದ ಪ್ರಾರಂಭಿಸಿ ಅನೇಕರು ಪಾತ್ರವನ್ನು, ಕರುವನ್ನು ಹಿಡ್ಕೊಂಡು ಬಂದು ಈ ಗೋರೂಪದಲ್ಲಿರುವ ಪೃಥ್ವಿಯ ಕೆಚ್ಚಲಿನಿಂದ ಅವರಿಗೆ ಬೇಕಾದಂತಹ ಸಂಪತ್ತನ್ನೆಲ್ಲ ಪಡ್ಕೊಳ್ತಾರೆ. ಇಡೀ ಭೂಮಿ ಸಮಗ್ರ ಸಂಪದ್ಭರಿತವಾಗಿ ಹೋಗ್ತದೆ. ಪೃಥುವಿನಿಂದ ಸಂರಕ್ಷಿತವಾದ ಕಾರಣ ಈ ಭೂಮಿಗೆ ಪೃಥಿವೀ ಅಂತ ಹೆಸರು ಬಂತು. ಅಲ್ಲಲ್ಲಿ ಏರು ತಗ್ಗುಗಳೆಲ್ಲ ಇತ್ತು, ಅದನ್ನೆಲ್ಲ ಸಮಾನವಾಗಿ ಅದನ್ನು ವ್ಯವಸ್ಥೆ ಮಾಡಿಬಿಟ್ಟ ಪೃಥಿವಿಯಲ್ಲಿ ಏರು ತಗ್ಗುಗಳಿದ್ದ ಕಾಲಕ್ಕೆ. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಪೃಥುವಿನಿಂದ ಸಂರಕ್ಷಿತವಾದ ಕಾರಣ ಈ ಭೂಮಿಗೆ ಪೃಥಿವೀ ಅಂತ ಹೆಸರು ಬಂತು. ಅಲ್ಲಿಂದ ಮುಂದೆ 100 ಅಶ್ವಮೇಧ ಯಾಗಗಳನ್ನು ಆ ಪೃಥು ಮಹಾರಾಜ ಮಾಡ್ತಾನೆ. ನಿರಂತರವಾಗಿ ಪೂಜೆಯನ್ನು ಮಾಡುತ್ತಾ 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 ಮಹಾವಿಷ್ಣುವನ್ನು ಯಜ್ಞಶಾಲೆಯಲ್ಲಿ ಒಲಿಸಿಕೊಳ್ತಾನೆ. ಪ್ರತ್ಯಕ್ಷನಾಗಿ ಬರ್ತಾನೆ ಮಹಾವಿಷ್ಣು. ಅಲ್ಲಿಂದ ಮುಂದೆ ಪೃಥುವಿಗೆ ಭಗವತ್ ಅನುಗ್ರಹ ಆಗ್ತದೆ. ತದನಂತರ ಅನೇಕ ವರ್ಷಗಳ ಕಾಲ ನಿರಂತರವಾದ ಆಡಳಿತವನ್ನು ಮಾಡಿ ಸನಕಾದಿಗಳಿಂದ ಉಪದೇಶವನ್ನು ಪಡ್ಕೊಂಡು ಕೊನೆಗೆ ದೇಹತ್ಯಾಗವನ್ನು ಮಾಡುವಂತಹ ಕಾಲ ಬರ್ತದೆ. ಆ ಕಾಲದಲ್ಲಿ ಪೃಥು ದೇಹತ್ಯಾಗವನ್ನು ಮಾಡ್ತಾನೆ. ಅವನ ಜೊತೆಗೆ ಅವನನ್ನಗಲದೇ ಬಂದಿರುವಂತಹ ಅರ್ಚಿಯೂ ಕೂಡ ಅವನೊಡನೆ ಸೇರಿ ದೇಹತ್ಯಾಗವನ್ನು ಮಾಡ್ತಾಳೆ. ಹೀಗೆ ಅದ್ಭುತವಾದಂತಹ ವಿಸ್ತಾರವಾದಂತಹ ಪೃಥು ಚರಿತ್ರೆಯನ್ನು ಸೂಕ್ಷ್ಮವಾಗಿ ಹೇಳಿದ್ದೇವೆ.
ಇದರ ಬಗ್ಗೆ ಅಸಹ್ಯನವನ್ನು ನಾವು ಪಡಬೇಕು. ತನ್ಮೂಲಕವಾಗಿ ಇದನ್ನೇ ಹೆಚ್ಚು ನಾವು ಆಲಿಂಗಿಸಿಕೊಂಡು, ಇದನ್ನೇ ಹೆಚ್ಚು ನಾವು ಅಪ್ಪಿಕೊಂಡು ಜೀವನದಲ್ಲಿ ತೊಳಲಾಡುವಂಥದ್ದು ಅಪಾಯಕಾರಿ ಅನ್ನುವಂತಹ ನಿತ್ಯ ಸಂದೇಶವನ್ನು ಕೊಡುವಂತಹ ಒಂದು ಉದ್ದೇಶದಲ್ಲಿ ಪುರಂಜನೋಪಾಖ್ಯಾನ ಅಂತ ಹೇಳುವಂತಹ ಒಂದು ರೂಪಕವನ್ನು ವ್ಯಾಸರು ಹೇಳ್ತಾರೆ.